ಎಲ್ಲಾ ಲಾಸ್ ಅನ್ನು ಭೀಮಾ ತುಂಬತಾನೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರ್ಕೊಂಬರುವಲ್ಲಿ ಭೀಮಾ ಸಿನಿಮಾ ಯಶಸ್ವಿ ಆಯ್ತು. ಆದ್ರೆ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಕಳೆದಿದೆ. ಒಂದು ವಾರ ಆದ್ರೂ ಸಹ ಭೀಮಾದ ಕಲೆಕ್ಷನ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭೀಮನ ಕಲೆಕ್ಷನ್ಗೆ ಮೋಸ್ಟ್ಲಿ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ದುನಿಯಾ ವಿಜಯ್ ಅವರ ನಟನೆಯ ಭೀಮಾ ಸಿನಿಮಾ ಕರ್ನಾಟಕದ ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೇಕು. ಪ್ರಸ್ತುತ ಸಂದರ್ಭಕ್ಕೆ ಕನ್ನಡದ ಯಾವ ಚಿತ್ರ ಕೂಡ ಮಾಡದೇ ಇರುವಂತಹ ಒಂದು ಅತ್ಯುತ್ತಮ ಪರ್ಫಾರ್ಮೆನ್ಸ್ ಅನ್ನ ಭೀಮಾ ಸಿನಿಮಾ ಒಂದು ವಾರ ಕಳೆದ ನಂತರವೂ ಕೂಡ ಉಳಿಸ್ಕೊಂಡು ಬಂದಿದ್ದಾನೆ. ಭೀಮಾ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಹತ್ತಿರ 100ಕ್ಕಿಂತ ಹೆಚ್ಚು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಕಳೆದ 7ರಿಂದ 8 ತಿಂಗಳಲ್ಲಿ ರಿಲೀಸ್ ಆಗಿತ್ತು. ಈ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ತಕ್ಕ ಮಟ್ಟಿನ ಕಲೆಕ್ಷನ್ ಅನ್ನ ಮಾಡಿಕೊಂಡಂತಹ ಚಿತ್ರಗಳು ಯಾವುದಪ್ಪ? ಯಾವ ಚಿತ್ರಗಳ ಹೆಸರನ್ನ ಹೇಳಬೇಕು ಅಂದ್ರೆ ನಮಗೆ ಸಿಗೋದು ಬೆರಳೆಣಿಕೆಯಷ್ಟು ಚಿತ್ರಗಳು. ಎರಡೂ ಕೈನಲ್ಲಿರುವ ಬೆರಳುಗಳನ್ನ ಎಣಿಸಬೇಕಾಗಿಲ್ಲ, ಒಂದೇ ಕೈನಲ್ಲಿರುವ ಬೆರಳುಗಳನ್ನ ಎಣಿಸಿದ್ರೆ ಸಾಕು, ಆ ಚಿತ್ರಗಳ ಸಂಖ್ಯೆ ಸಿಕ್ಬಿಡ್ತಾ ಇತ್ತು. ಅದು 2 ಚಿತ್ರ. ಒಂದು ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ ಚಿತ್ರ ಹಾಗೂ ಯುವರಾಜ್ ಕುಮಾರ್ ಅವರ ಅಭಿನಯದ ಯುವ ಚಿತ್ರ. ಈ ಇಬ್ಬರ ಚಿತ್ರಗಳು ತಕ್ಕ ಮಟ್ಟಕ್ಕೆ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದ್ದನ್ನ ಬಿಟ್ರೆ ಇನ್ನ ಯಾವ ಚಿತ್ರಗಳು ಸಹ 100ಕ್ಕಿಂತ ಹೆಚ್ಚು ಚಿತ್ರಗಳು ಸಹ ಬಾಕ್ಸ್ ಆಫೀಸ್ ನಲ್ಲಿ ಮಕಾಡೆ ಮಲಗಿ ಸಾಕಷ್ಟು ಚಿತ್ರದಲ್ಲಿರುವ ನಟರು, ನಿರ್ಮಾಪಕರು, ನಿರ್ದೇಶಕರು ಇನ್ನು ಮುಂದೆ ನಾವು ಸಿನಿಮಾನ ಮಾಡಲ್ಲ ಅಂತ ಅನೌನ್ಸ್ ಮಾಡುವ ಮಟ್ಟಕ್ಕೆ ಚಿತ್ರರಂಗದಲ್ಲಿ ಲಾಸ್ ಎದುರಾಗಿತ್ತು. ಈ ಎಲ್ಲಾ ಲಾಸ್ ಅನ್ನು ಭೀಮಾ ತುಂಬತಾನೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಭೀಮಾ ಚಿತ್ರತಂಡಕ್ಕೂ ಸಹ ಒಂದು ಭಯ ಇದ್ದೇ ಇತ್ತು. ಜನ ಮೊದಲೇ ಥಿಯೇಟರ್ಗೆ ಬರ್ತಾ ಇಲ್ಲ, ನಮ್ಮ ಸಿನಿಮಾ ನೋಡೋದಕ್ಕಾದ್ರೂ ಬರ್ತಾರ ಅಥವಾ ಬೇರೆ ಎಲ್ಲಾ ಸಿನಿಮಾಗಳಿಗೆ ಆದ ಕತೆ ನಮ್ಮ ಸಿನಿಮಾಗೂ ಆಗುತ್ತಾ ಅಂತ. ಆದ್ರೆ ಭೀಮಾ ಸಿನಿಮಾದ ಸ್ಟೋರಿ ವಿಭಿನ್ನವಾಗಿತ್ತು. ಅದರಲ್ಲೂ ದುನಿಯಾ ವಿಜಯ್ ಅವರಂತಹ ಸ್ಟಾರ್ ಫೇಸ್ ಸಿನಿಮಾದಲ್ಲಿ ಇದ್ದಿದ್ರಿಂದ ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರ್ಕೊಂಬರುವಲ್ಲಿ ಭೀಮಾ ಸಿನಿಮಾ ಯಶಸ್ವಿ ಆಯಿತು. ಆದ್ರೆ ಸ್ಟಾರ್ ಫೇಸ್ ನ ಇಟ್ಕೊಂಡು ಥಿಯೇಟರ್ಗೆ ಪ್ರೇಕ್ಷಕರನ್ನ ಕರೆದುಕೊಂಡು ಬರಬಹುದು. ಅದು ಮೊದಲ ದಿನ ಚಿತ್ರ ರಿಲೀಸ್ ಆಗಿ ಮೊದಲ ದಿನ 4 ಶೋ ಏನ್ ಆಗತ್ತೆ, ಆ 4 ಶೋಗಳನ್ನ ಫಿಲ್ ಮಾಡಬಹುದು ಸ್ಟಾರ್ ಫೇಸ್ ನ ಇಟ್ಕೊಂಡು. ಆದರೆ ಅದಾದ ನಂತರ ಫಿಲ್ ಆಗೋದು ಮೌತ್ ಪಬ್ಲಿಸಿಟಿಯಿಂದ. ಈ ಸ್ಟಾರ್ ಫೇಸ್ ನ ಇಟ್ಕೊಂಡು ಭೀಮಾ ಸಿನಿಮಾ ಬಂದ ನಂತರ ಇದರಲ್ಲಿರುವ ಕಥೆ, ಇದರಲ್ಲಿರುವ ಹೀರೋಯಿಸಂ, ಇದರಲ್ಲಿರುವ ನಿರ್ದೇಶನ, ಇದರಲ್ಲಿರುವ ಸಂಗೀತ, ಹೀಗೆ ಎಲ್ಲಾ ಆಯಾಮಗಳಲ್ಲೂ ಸಹ ಭೀಮಾ ಚಿತ್ರತಂಡ ಗೆದ್ದಿತ್ತು. ಅದರಲ್ಲೂ ನಿರ್ದೇಶಕರಾಗಿ ಹಾಗೂ ನಟರಾಗಿ ಪಾತ್ರವರ್ಗದ ಸೆಲೆಕ್ಷನ್ ಮಾಡಿಕೊಂಡಿದ್ದಕ್ಕಾಗಿ ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಅದ್ಭುತವಾಗಿ ಗೆದ್ದಿದ್ರು ಅಂತ ಕೂಡ ಹೇಳ್ಬೋದು. ಇಂತಹ ಭೀಮಾ ಚಿತ್ರ ಕಳೆದ ಒಂದು ವಾರದಿಂದ ಕಲೆಕ್ಷನ್ ನಲ್ಲಿ ಹಿಂದೆ ಬಿದ್ದಿಲ್ಲ ಇಲ್ಲಿವರೆಗೂ. ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಕಳೆದಿದೆ. ಒಂದು ವಾರ ಆದ್ರೂ ಸಹ ಭೀಮಾದ ಕಲೆಕ್ಷನ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಕ್ಕೆ ಸ್ಟಾಟ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಟ್ರೇಡ್ ಎಕ್ಸ್ಪರ್ಟ್ ಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಭೀಮಾ ಚಿತ್ರ ರಿಲೀಸ್ ಆದ ಮೊದಲ ದಿನ 4.1 ಕೋಟಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿತ್ತು. ಎರಡನೇ ದಿನ 3.9 ಕೋಟಿ ಕಲೆಕ್ಷನ್ ಅನ್ನ ಮಾಡ್ಕೋತು. ಮೂರನೇ ದಿನ 4.3 ಕೋಟಿ ಕಲೆಕ್ಷನ್ ಅನ್ನ ಮಾಡ್ಕೋತು. ಅಂದ್ರೆ 4ನೇ ದಿನ ಸೋಮವಾರ ವೀಕ್ ಡೇಸ್ ನಲ್ಲೂ ಕೂಡ 1.5 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡುವ ಮೂಲಕ ಒಳ್ಳೆ ಚಿತ್ರವನ್ನ ಕೊಟ್ರೆ, ಒಳ್ಳೆ ಕಂಟೆಂಟ್ ಇರುವ ಚಿತ್ರವನ್ನ ಕೊಟ್ರೆ, ಅದರಲ್ಲೂ ಸ್ಟಾರ್ ನಟರು ಸಿನಿಮಾಗಳನ್ನ ಮಾಡಿದ್ರೆ, ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳನ್ನ ಮಾಡಿದ್ರೆ ಜನ ಕೈ ಹಿಡ್ಕೊಂಡು ನಡೆಸೋದೆಲ್ಲ ತಲೆ ಮೇಲೆ ಕೂರಿಸಿ ಮೆರೆಸ್ತಾರೆ ಅನ್ನೋದಕ್ಕೆ ಈ ಕಲೆಕ್ಷನ್ ಅಂದ್ರೆ ಸೋಮವಾರ ಬಂದಂತಹ 1.5 ಕೋಟಿ ರೂಪಾಯಿ ಕಲೆಕ್ಷನ್ ಸಾಕ್ಷಿ ಅಂತ ಹೇಳಬೇಕು. ಇದರ ಜೊತೆಗೆ 5ನೇ ದಿನ 1.3 ಕೋಟಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿತ್ತು. 6ನೇ ದಿನ ಅಂದ್ರೆ ಆಗಸ್ಟ್ 14ನೇ ತಾರೀಕು 1 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಭೀಮಾ ಚಿತ್ರ ಮಾಡಿಕೊಂಡಿತ್ತು. ಇದೆಲ್ಲದರ ಜೊತೆಗೆ ಭೀಮಾ ಚಿತ್ರದ ಕಲೆಕ್ಷನ್ ಕಳೆದ ಒಂದು ವಾರದಲ್ಲಿ 1 ಕೋಟಿಗಿಂತ ಕಮ್ಮಿ ಅಂತೂ ಆಗೇ ಇಲ್ಲ. ಇನ್ನ ಆಗಸ್ಟ್ 15 ನಿನ್ನೆ ಇದೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ನಾಳೆ ನಾಡಿದ್ದು ವೀಕೆಂಡ್ ಇದೆ. ಹೀಗಾಗಿ ಈ ದಿನಗಳಲ್ಲೂ ಸಹ ಭೀಮಾದ ಕಲೆಕ್ಷನ್ ಉತ್ತಮವಾಗಿ ಇರಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕನ್ನಡದಲ್ಲಿ ಇನ್ನೂ 2 ಚಿತ್ರಗಳು ರಿಲೀಸ್ ಆಗಿತ್ತು. ಒಂದು ಇಂದ್ರಜಿತ್ ಲಂಕೇಶ್ ಅವರ ಪುತ್ರನ ಮೊದಲ ಚಿತ್ರ ಗೌರಿ, ಇನ್ನೊಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ. ಈ 2 ಚಿತ್ರಗಳು ಸಹ ರಿಲೀಸ್ ಆಗಿರೋದ್ರಿಂದ ಭೀಮನ ಕಲೆಕ್ಷನ್ಗೆ ಮೋಸ್ಟ್ಲಿ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ 2 ಸಿನಿಮಾಗಳು ರಿಲೀಸ್ ಆಗಿದ್ರೂ ಕೂಡ, ಈ 2 ಸಿನಿಮಾಗಳು ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ತಾ ಇದ್ರು ಕೂಡ, ಆ ಸಿನಿಮಾಗಳಿಗೂ ಜನ ಹೋಗ್ತಾ ಇದ್ರು ಕೂಡ ಭೀಮಾನನ್ನ ಎದುರು ಹಾಕಿಕೊಳ್ಳುವಲ್ಲಿ ಅಥವಾ ಭೀಮಾದ ಕಲೆಕ್ಷನ್ ಅನ್ನ ಬೀಟ್ ಮಾಡುವಲ್ಲಿ ಈ 2 ಚಿತ್ರಗಳು ಸೋತಿದೆ. ಆಗಸ್ಟ್ 15ನೇ ತಾರೀಕು ಅಂದ್ರೆ
ನಿನ್ನೆ ಭೀಮಾ ಚಿತ್ರ 1.38 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಓವರ್ ಆಲ್ ಮಾಡಿಕೊಂಡಿದೆ. ಅಲ್ಲಿಗೆ ಹತ್ತಿರ ಭೀಮಾದ ಕಲೆಕ್ಷನ್ ಇಲ್ಲಿಯವರೆಗೂ 20 ಕೋಟಿ ಮುಟ್ಟಿದೆ ಅಂತ ಟ್ರೇಡ್ ಎಕ್ಸ್ಪರ್ಟ್ ಗಳು ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ನಿರ್ಮಾಪಕರ ಮೂಲಗಳಿಂದ ಮಾಹಿತಿ ಬಂದಿರುವಂತದ್ದು. ಇನ್ನು ಇವತ್ತು ಕೂಡ ರಜಾ ಇದೆ, ನಾಳೆ ನಾಡಿದ್ದು ವೀಕೆಂಡ್ ಇದೆ. ಈ ದಿನಗಳಲ್ಲೂ ಕೂಡ ಭೀಮಾದ ಕಲೆಕ್ಷನ್ ಕೋಟಿಗಟ್ಟಲೆ ದಾಟತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಯಾಕಂದ್ರೆ ವೀಕ್ ಡೇಸ್ ನಲ್ಲೇ ಜನ ಈ ಸಿನಿಮಾವನ್ನ ಇಷ್ಟೊಂದು ಮುಗಿಬಿದ್ದು ಇಷ್ಟಪಟ್ಟು ನೋಡಿದ್ದಾರೆ ಅಂತಂದ್ರೆ ರಜಾ ದಿನಗಳಲ್ಲಿ ಜನರು ಇದನ್ನ ನೋಡೋದಕ್ಕೆ ಮನಸ್ಸು ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ರಜಾ ದಿನಗಳಲ್ಲೂ ಕೂಡ ಭೀಮಾ ಉತ್ತಮ ಕಲೆಕ್ಷನ್ ಅನ್ನ ಮಾಡಿಕೊಂಡು ಈ ವೀಕ್ ಎಂಡ್ಗೆ ಅಂದ್ರೆ 2ನೇ ವಾರದ ಅಂತ್ಯಕ್ಕೆ 25 ಕೋಟಿ ಕಲೆಕ್ಷನ್ ನ ಮೀರಿ ಭೀಮಾ ನಿಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ ನಿನ್ನೆ ರಿಲೀಸ್ ಆಗಿರುವ 2 ಸಿನಿಮಾಗಳಲ್ಲಿ ಒಂದು ಹೊಸಬರ ಸಿನಿಮಾ, ಇನ್ನೊಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ. ಈ 2 ಸಿನಿಮಾಗಳು ರಿಲೀಸ್ ಆಗಿದ್ರೂ ಕೂಡ ಭೀಮನ ಕಲೆಕ್ಷನ್ ನ ಮೇಲೆ ಯಾವುದೇ ರೀತಿ ಪೆಟ್ಟು ಬಿದ್ದಿಲ್ಲ ಅನ್ನೋದೇ ಖುಷಿ ಹಾಗೂ ಅಚ್ಚರಿ. ಒಳ್ಳೆಯ ಸಿನಿಮಾಗಳು ಬಂದ್ರೆ ಕನ್ನಡ ಪ್ರೇಕ್ಷಕರು ಕೈ ಹಿಡಿದು ನಡೆಸ್ತಾರೆ, ಅಲ್ಲ ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತಾರೆ ಅನ್ನೋದನ್ನ ನಾನು ಆಗ್ಲೇ ಹೇಳಿದೆ. ಅದು ಆ ಮಾತು ಭೀಮಾ ಚಿತ್ರಕ್ಕೆ ತುಂಬಾ ತಕ್ಕ ಮಟ್ಟಕ್ಕೆ ಅನ್ವಯಿಸುತ್ತೆ ಅಂತಾನೆ ಹೇಳ್ಬೋದು. ಏನನ್ಸುತ್ತೆ ನಿಮ್ಗೆ ಭೀಮಾ ಚಿತ್ರದ ಬಗ್ಗೆ? ಭೀಮಾ ಚಿತ್ರವನ್ನ ಯಾರೆಲ್ಲ ನೋಡಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ನೋಡಿಲ್ಲ ಥಿಯೇಟರ್ಗೆ ಹೋಗಿ ಭೀಮಾ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.